ಅವು ಬೆಳಗ್ಗೆ ಬರೀ ₹10 ಬೇಡ, ಎಲ್ಲ ಕಲರ್ ಕಲರ್ ಇದೆ. ಇಷ್ಟ ಹತ್ತಿರವಾಗಿ ಇವು ಎಷ್ಟು ರಿಯಲ್ ಆಗಿ ಕಾಣತಾವಲ್ಲ. ಅವು ಬೆಳಗ್ಗೆ ಹೌದು, ಪ್ಯಾಷನ್ ಫ್ರೂಟ್ ಅದ. ರಸ್ನಾ ಗಿಡ ಅಲ್ಲ, ರಸ್ನಾಕಾಯ, ಬಟ್ ಅದ್ರ ಹೆಸರು ಪ್ಯಾಷನ್ ಫ್ರೂಟ್. ನಂಗೆ ಬೇಡ, ನೀನ ಹಾಕೋತಿರಿ ತಗೋ. ನಮ್ಮ ಕೈಯಾಗ ಆಗೋದಿಲ್ಲ. ಬೇಡ, ಎಲ್ಲ ಕಲರ್ ಕಲರ್ ಇದೆ. ನಂಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ತಗೋ. ಏನಂತ ಅದೇ ಇದ ತಗೋ. ನಾ ಇಟ್ಕೋತೀನಿ. ಬರೋದಿಲ್ಲ ಅವ್ರ ಹೆಸರು ಏನು ಕಿರೀಟ ಇದು ಕೃಷ್ಣಂದು. ಇವತ್ತು ಗುರುವಾರ ಸಾಯಿಬಾಬಾ ಮಂದಿರಕ್ಕೆ ಹೋಗುವುದು. ಸಾಯಿಬಾಬಾನ ಗುಡಿಗೆ ಹೊಂಟಿದ್ದೀವಿ. ಇಷ್ಟ ಹತ್ತಿರವಾಗಿ ಎಲ್ಲೂ ಸಾಯಿಬಾಬಾನ ನೋಡೇ ಇಲ್ಲ ನಾನು. ಇದೇ ಫಸ್ಟ್ ಟೈಮ್ ಇಷ್ಟೊಂದು ಹತ್ತಿರವಾಗಿ ನೋಡ್ತಾ ಇರೋದು ಸಾಯಿಬಾಬಾನ. ಒಂದು ಪ್ರಸಾದ ಹೂ ತೊಗೊಂಡಿದ್ದೀನಿ. ಹಲಸಿನ ಹಲಸಿನ ಬರೀ ₹10 ನೋಡಿದ್ದೇನೆ. ಅಟ್ ಹಣ್ಣು ತಗೋಬೇಡ, ಇಷ್ಟು ತಗೋ. ಇಲ್ಲ, ಒಂದು ಸ್ವಲ್ಪ ಅವಷ್ಟು ಮಿಕ್ಸ್ ಮಾಡಿ ತಗೋ. ಬೇಡ ಬೇಡ. ಮಸಾಲಾ ಟೀ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂದರೆ ಶುಂಠಿ ಮತ್ತು ಪುದೀನ 2 ಎಲೆ ತೊಗೊಂಡಿದ್ದೀನಿ, ಮತ್ತು ಲವಂಗ ಮತ್ತು ಚಕ್ಕೆ, ಏಲಕ್ಕಿ ಮತ್ತು ಬೆಲ್ಲ ಮತ್ತು ಚಾಪುಡಿ ಇಷ್ಟನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಮಾಡೋದ್ರಿಂದ ಮಸಾಲೆ ಟೀ ತುಂಬಾ ಚೆನ್ನಾಗುತ್ತೆ, ಬ್ಲ್ಯಾಕ್ ಟೀ. ಮತ್ತು ಇದನ್ನು ಕುಡಿಯೋಕ್ಕೂ ತುಂಬಾ ಒಳ್ಳೆಯದು, ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಕುಡಿಯೋದ್ರಿಂದ. ಇದನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ರೀತಿ ಒಂದೆರಡು ಕುಡಿಯೋದ್ರಿಂದ, ರೀತಿ ಒಂದ್ಸರಿ ಅದು ಕುಡಿಯೋದ್ರಿಂದಲೇ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ನಮಗೆ ಹೆಲ್ತಿಗೂ ಒಳ್ಳೆಯದು. ಯಾವುದೇ ಥರ ಜಾಸ್ತಿ ಬೆಲ್ಲ ಹಾಕಿ ಮಾಡ್ಕೋಬೇಕು.
ಸ್ವಲ್ಪ ಬೆಲ್ಲ ಕಡಿಮೆ ಹಾಕಿ ಕುಡಿಯೋದನ್ನು ತುಂಬ ಇರುತ್ತೆ. ಹಾಲು ಹಾಕಿ ಕುಡಿಯೋದ್ರಿಂದ ಪಿತ್ತ ಆಗುತ್ತೆ ಬೇಗನೆ. ಇದು ಕುಡಿಯೋದ್ರಿಂದ ಪಿತ್ತ ಕರಗುತ್ತೆ. ಕುದಿದೆ ಇವಾಗ. ನೀವು ತುಳಸಿ ಅಥವಾ ಇದು ಪುದೀನ ಸೊಪ್ಪಿಲ್ಲ ಅಂದರೆ ತುಳಸಿ ತಪ್ಪಲ ಹಾಕಿದ್ರೂ ಚೆನ್ನಾಗಾಗುತ್ತೆ. ತುಳಸಿ ಹಾಕಿದರೆ ಅದೊಂಥರ ಬೇರೆ ಟೇಸ್ಟ್ ಬರುತ್ತೆ, ಪುದೀನ ಹಾಕಿದರೆ ಅದು ಒಂಥರ ಬೇರೆ ಟೇಸ್ಟ್ ಬರುತ್ತೆ. ನಾನು ಇಲ್ಲಿ ತುಳಸಿ ಇಲ್ಲ ಅಂಥೇಳಿ ಪುದೀನ ಇತ್ತು, ಸೊ ಪುದೀನ ಹಾಕಿದೆ. ತುಳಸಿ ಇದ್ದರೆ